ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ಮುಲ್ಲಾಪದ ಸಂಕಷ್ಟವನ್ನ ತಂದಿಟ್ಟಿದೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ 353 2 ಅಡಿ ಎಫ್ಐಆರ್ ದಾಖಲಾಗಿದೆ. ವಿಚಾರಣೆಗೆ ಬನ್ನಿ ಅಂತ 2 ಬಾರಿ ನೋಟಿಸ್ ಅನ್ನ ಪೊಲೀಸರು ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ. 2 ನೋಟಿಸ್ ಅನ್ನ ಪಡೆಯಲು ಸಿಟಿ ರವಿ ಅವರು ನಿರಾಕರಿಸಿದರು. ಮನೆಗೆ ನೋಟಿಸ್ ಅನ್ನ ಅಂಟಿಸಿದ್ರು ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್. ಚಿಕ್ಕಮಗಳೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಅಭಯ್ ಇವತ್ತು ಸಿಟಿ ರವಿ ಅವರಿಗೆ 3ನೇ ನೋಟಿಸ್ ಅನ್ನ ನೀಡುವ ಸಾಧ್ಯತೆ ಇದೆ. ನೋಟಿಸ್ ಅನ್ನ ಕೊಡೋಕೆ ಹೋದಂತಹ ಸಂದರ್ಭದಲ್ಲಿ ಆದಂತಹ ಹೈಡ್ರಾಮವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕಿದೆ. ಆದರೆ ಸಿಟಿ ರವಿ ಅವರು 7 ದಿನಗಳ ಸಮಯ ನೀಡುವಂತೆ ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಸಿಟಿ ರವಿ ಅವರ ಮನವಿಗೆ ಯಾವುದೇ ರೀತಿಯ ಉತ್ತರವನ್ನ ಪೊಲೀಸರು ಕೊಟ್ಟಿಲ್ಲ. ಇಂದು ಹಾಜರಾಗಲು ನೋಟಿಸ್ನಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಆದರೆ ಇವತ್ತು ಸಿಟಿ ರವಿ ಅವರು ವಿಚಾರಣೆಗೆ ಗೈರಾಗ್ತಾರೆ. ರಾಯಚೂರು ಕೊಪ್ಪಳ ಬರ ಪರಿಶೀಲನೆಗೆ ಸಿಟಿ ರವಿ ಅವರು ತೆರಳುತ್ತಾ ಇರುವುದರಿಂದ ಇವತ್ತಿನ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯವಾಗೋದಿಲ್ಲ. 7 ದಿನಗಳ ಸಮಯಾವಕಾಶವನ್ನು ಕೇಳಿದ್ದಾರೆ. ಪೊಲೀಸರು ಅದಕ್ಕೆ ಯಾವುದೇ ರೀತಿಯ ಉತ್ತರವನ್ನ ಕೊಟ್ಟಿಲ್ಲ. ಆಗುತ್ತೆ ಆಗಲ್ಲ ಅಂತಾನೂ ರಿಪ್ಲೈ ಮಾಡಿಲ್ಲ. ಇವತ್ತು ಬರಬೇಕು ಅಂತ ಹೇಳಿದ್ದಾರೆ. ಆದರೆ ಸಿಟಿ ರವಿ ಅವರು ಬರೋಕ್ಕಾಗಲ್ಲ. ಬರ ಪರಿಶೀಲನೆಗೆ ಅವರು ತೆರಳುತ್ತಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಅವರ ನಿವಾಸಕ್ಕೆ ಪೊಲೀಸ್ ಭದ್ರತೆ, ಡಿಎಆರ್ ಸ್ಥಳೀಯ ಠಾಣೆಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸಿಟಿ ರವಿ ಅವರ ವಿವಾದಾತ್ಮಕ ಮಾತಿಗೆ ಮುಸ್ಲಿಮರು ಕಿಡಿಕಾರಿದ್ದಾರೆ. ಮುಸ್ಲಿಮರ ಆಕ್ರೋಶದ ಬೆನ್ನಲ್ಲೇ ಪೊಲೀಸರನ್ನ ಭದ್ರತೆಗೋಸ್ಕರ ಅವರ ನಿವಾಸದ ಬಳಿ ನಿಯೋಜನೆ ಮಾಡಲಾಗಿದೆ. ಬಸವನಹಳ್ಳಿ ರಸ್ತೆಯಲ್ಲಿರುವಂತಹ ಎಂಎಲ್ಸಿ ಸಿಟಿ ರವಿ ಅವರ ನಿವಾಸ. ಇವತ್ತು 3ನೇ ನೋಟಿಸ್ ಅನ್ನ ಕೊಡುವ ಸಾಧ್ಯತೆ ಇದೆ. ಹಾಗಾಗಿ ಪೊಲೀಸರ ಮುಂದಿನ ಕ್ರಮ ಹೇಗಿರುತ್ತೆ ಅನ್ನೋ ಕುತೂಹಲವೂ ಕೂಡ ಇದೆ. 2 ಬಾರಿ ನೋಟಿಸ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿಯೂ ಕೂಡ ನೋಟಿಸ್ ಅನ್ನ ರಿಸೀವ್ ಮಾಡಿರಲಿಲ್ಲ, ಸ್ವೀಕರಿಸಿರಲಿಲ್ಲ. ಹಾಗಾಗಿ ಅವರ ಮನೆಗೆ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ರು ಪೊಲೀಸರು. ಮತ್ತೊಂದು ಕಡೆ 7 ದಿನಗಳ ಸಮಯಾವಕಾಶ ಕೇಳಿರೋದ್ರಿಂದ ಆ ಮನವಿಯನ್ನ ಪುರಸ್ಕರಿಸ್ತಾರಾ ಅಥವಾ ಇಲ್ವಾ ಅನ್ನೋ ಕುತೂಹಲವೂ ಕೂಡ ಇದೆ. ಇನ್ನೊಂದೆಡೆ ವಿವಾದಾತ್ಮಕ ಹೇಳಿಕೆಯ ವಿರುದ್ಧ ಮುಸ್ಲಿಂ ಸಮುದಾಯವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಸಿಟಿ ರವಿ ಅವರ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶ್ವಿತ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ಗಮನಿಸ್ತಾ ಇದ್ದೀವಿ ಒಂದು ಕಡೆ ಸಿಟಿ ರವಿ ಅವರು ಇವತ್ತು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇಲ್ಲ ಅಂತ, ಯಾಕಂದ್ರೆ ಅವರು ಬರ ವೀಕ್ಷಣೆಗೆ ಹೋಗ್ತಾ ಇರೋದ್ರಿಂದ. ಇನ್ನು ಮತ್ತೊಂದು ಕಡೆ ಪೊಲೀಸರು 3ನೇ ನೋಟಿಸ್ ಅನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಏನಾಗುತ್ತೆ ಇವತ್ತಿನ ಬೆಳವಣಿಗೆ? ಸಿಟಿ ರವಿ ಅವರ ನಿವಾಸದ ಬಳಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಅಶ್ವಿತ್? ಖಂಡಿತವಾಗ್ಲೂ ಮಧುಶ್ರೀ, ಏನು ದೆಹಲಿಯಲ್ಲಿ ಸಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಿತ್ತು. ನೀಟ್ ಅಕ್ರಮ ವಿರೋಧವಾಗಿ ಏನು ಧರ್ಮೇಂದ್ರ ಪ್ರಧಾನ್ ಏನಿದ್ರು ಅವರು ರಾಜೀನಾಮೆ ಕೊಡಬೇಕು ಅಂತ ಹೋರಾಟವನ್ನ ಮಾಡಿದ್ರು. ಈ ಒಂದು ಹೋರಾಟ ತೀವ್ರ ಸ್ವರೂಪಕ್ಕೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂಭಾಗ ಸಾವಿರಾರು ಸಂಖ್ಯೆಯಲ್ಲಿ ಸಿಜೆಪಿ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಈ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಎದುರು ಕಾರ್ಯಕರ್ತರ ಪ್ರತಿಭಟನೆಗೆ ವಿರುದ್ಧವಾಗಿ ಚಿಕ್ಕಮಗಳೂರಿನ ನಗರದಲ್ಲಿ ಇದೇ ತಿಂಗಳ 24ರಂದು ಒಂದು ಪ್ರತಿಭಟನೆಗೆ ಒಂದು ಕರೆಯನ್ನ ನೀಡಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಿ ಸಿಟಿ ರವಿ ಅವರು ಒಂದು ಭಾಷಣವನ್ನ ಮಾಡಿದ್ರು. ಈ ಒಂದು ಭಾಷಣದ ವೇಳೆ ಮುಲ್ಲಾಗಳ ಎದೆಯನ್ನ ಸೀಳಿದ್ರೆ 3 ಅಕ್ಷರವಿಲ್ಲ, ಇವರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಏನರ್ಥ? ಜೊತೆಗೆ ನನ್ನ ಬಳಿ ಒಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಕಪ್ಪು ಬಣ್ಣದ ಜೀಪಿಗೆ ಒಬ್ಬ ಮುಲ್ಲಾ ಬೆಂಕಿಯನ್ನು ಹಚ್ಚುತ್ತಾ ಇದ್ದಾನೆ, ಈತ ಭಯೋತ್ಪಾದನೆ ಕೃತ್ಯಕ್ಕೆ ಸಮ ಅಂತ ಒಂದು ಹೇಳಿಕೆಯನ್ನ ನೀಡಿದ್ರು. ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು. ಇದಾದ ಬಳಿಕ ಚಿಕ್ಕಮಗಳೂರಿನ ನಗರ ಠಾಣೆಯಲ್ಲಿ ಚಿಕ್ಕಮಗಳೂರಿನ ಜಾಮಿಯಾ ಕಮಿಟಿ ಅಧ್ಯಕ್ಷ ಏನಿದ್ದಾರೆ ಮುದಾಸಿರ್ ಅವರು ಒಂದು ದೂರನ್ನು ನೀಡಿದ್ರು. ಈ ದೂರಿಗೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರ ವಿರುದ್ಧ ಎಫ್ಐಆರ್ ನಂಬರ್ 149ರಲ್ಲಿ 353 ಕಾಲಂ 2ರಲ್ಲಿ ಒಂದು ಎಫ್ಐಆರ್ ದಾಖಲಾಗಿತ್ತು. ಈ ಎಫ್ಐಆರ್ ದಾಖಲಾದ ಬಳಿಕ ಚಿಕ್ಕಮಗಳೂರಿನ ಠಾಣೆಯ ಪೊಲೀಸರು, ಅದರಲ್ಲೂ ಐಒ ಆಗಿರುವಂತಹ ಅಭಯ್ ಪ್ರಕಾಶ್ ಏನಿದ್ದಾರೆ ಅವರು ಚಿಕ್ಕಮಗಳೂರಿನ ಬಸವನಹಳ್ಳಿ ನಿವಾಸದಲ್ಲಿರುವಂತಹ ಸಿಟಿ ರವಿ ನಿವಾಸದಲ್ಲಿ 2 ಬಾರಿ ನೋಟಿಸ್ ಅನ್ನು ನೀಡಲು ಬಂದಿದ್ರು. ಆದರೆ 2 ಬಾರಿ ಕೂಡ ಸಿಟಿ ರವಿ ಅವರು ಆ
ನೋಟಿಸ್ ಅನ್ನ ಸ್ವೀಕರಿಸಿರಲಿಲ್ಲ. ಅದಾದ ಬಳಿಕ ಸಾಕಷ್ಟು ಹೈಡ್ರಾಮಾ ಆಗಿತ್ತು ಮಧುಶ್ರೀ. ಐಒ ಆದಂತ ಅಭಯ್ ಪ್ರಕಾಶ್ ಅವರು ಅವರ ಮನೆಗೆ ನೋಟಿಸ್ ಅನ್ನ ಅಂಟಿಸೋಗಿದ್ರು. ಇದಾದ ಬಳಿಕ ಸಿಟಿ ರವಿ ಅವರು ಪತ್ರವನ್ನ ಪೊಲೀಸರಿಗೆ ಬರೆದಿದ್ರು. ನನಗೆ 7 ದಿನಗಳ ಕಾಲಾವಕಾಶ ಬೇಕು ಅಂತ ಕೋರಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಉತ್ತರ ಪೊಲೀಸರಿಂದ ಬಂದಿಲ್ಲ. ಪ್ರಮುಖವಾಗಿ 35(3) ಅಡಿ ಸಿಟಿ ರವಿ ಅವರಿಗೆ ತನಿಖೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ನೀಡಿರುವಂತದ್ದು. ಆದ್ರೆ ಆ ನೋಟಿಸ್ಗೆ ಸಿಟಿ ರವಿ ಅವರು ಉತ್ತರವನ್ನ ನೀಡಲಿಕ್ಕೆ, ತನಿಖೆಗೆ ಹಾಜರಾಗಲಿಕ್ಕೆ 7 ದಿನ ಕಾಲಾವಕಾಶವನ್ನ ಕೇಳಿದ್ದಾರೆ. ಇವತ್ತು ಸಿಟಿ ರವಿ ಅವರು 11 ಗಂಟೆಗೆ ಚಿಕ್ಕಮಗಳೂರಿನ ನಗರ ಪೊಲೀಸ್ ಠಾಣೆಗೆ ಹಾಜರಾಗಬೇಕಾಗಿತ್ತು. ಆದ್ರೆ ಇವತ್ತು ರಾಯಚೂರು ಮತ್ತೆ ಕೊಪ್ಪಳದ ಬರಪೀಡಿತ ಪ್ರದೇಶಗಳ ವೀಕ್ಷಣೆಗೆ ತೆರಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ನಿನ್ನೆ ನೋಟಿಸ್ ಅನ್ನು ಅಂಟಿಸಿದ್ರು, ಆ ನೋಟಿಸ್ ಅಂಟಿಸಿದ ಅರ್ಥ ಸಿಟಿ ರವಿ ಅವರು ಸ್ವೀಕಾರ ಮಾಡಿದ್ದಾರೆ ಅಂತಾನೆ ಅರ್ಥ. ಯಾಕಂದ್ರೆ ಪತ್ರವನ್ನ ಬರೆದಿದ್ದಾರೆ, ಆ ಪತ್ರದಲ್ಲಿ ಆ ನೋಟಿಸ್ ಅನ್ನ ತೆಗೆದುಕೊಂಡಿರೋದಾಗಿ ಬರೆದಿದ್ದಾರೆ. ಹಾಗಾಗಿ ಈಗ ಪೊಲೀಸರಿಗೆ ನೋಟಿಸ್ ಸ್ವೀಕೃತಿ ಆಗಿದೆ ಅನ್ನೋದೇ ಒಂದು ದಾಖಲೆ ಆಗುತ್ತೆ. ಇವತ್ತು ಸಿಟಿ ರವಿ ಅವರು ವಿಚಾರಣೆಗೆ ಹಾಜರಾಗಲ್ಲ. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಸಿಟಿ ರವಿ ಅವರಿಗೆ ಕಾನೂನಿನ ತೊಡಕಿಗೆ ಪ್ರಮುಖ ಕಾರಣವಾಗುತ್ತೆ. ಯಾಕಂತ ಹೇಳಿದ್ರೆ ಸಿಟಿ ರವಿ ಅವರಿಗೆ 3ನೇ ನೋಟಿಸ್ ಅನ್ನ ಪೊಲೀಸರು ನೀಡಿದ್ದೇ ಆದಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಸಿಟಿ ರವಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಮತ್ತೆ ಕಾನೂನಲ್ಲಿ ಅವಕಾಶ ಕೂಡ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಅಶ್ವಿತ್ ತಮ್ಮೆಲ್ಲ ಮಾಹಿತಿಗಾಗಿ.